ಎಳ್ಕೊಳ್ಳೋದ್ರಿಂದ ಇಲ್ಲಿ ನಿಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋಲ್ಲ. ಹಿಂಗೆ ಲೂಸಾಗಿ ಎಳ್ಕೊಂಡ್ರೆ ತಾನೇ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋದು. ನಾವಿಲ್ಲಿ ಸ್ವಲ್ಪ ಒಳಕ್ಕೆ ಎಳೆದು ಹಿಂಗೆ ಎಳೆದು ಕಟ್ಟಿಂಗ್ ಮಾಡಿರೋದ್ರಿಂದ ಇದು ಹಿಂಗೆ ಎಳ್ಕೊಳ್ಳುತ್ತೆ. ಈ ಬಟ್ಟೆ ಬಂದ್ಬಿಟ್ಟು ಹಿಂಗೆ ಎಳ್ಕೊಳ್ಳುತ್ತೆ. ಓಕೆನಾ. ಇಲ್ಲಿ ಶೋಲ್ಡರ್ ಹತ್ರ ಹಿಂಗೆ ಎಳ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಆಮೇಲೆ ಇನ್ನೂ ಒಂದು ಕಾರಣ ಏನಂದರೆ ನೀವು ಸ್ಲೀವ್ಸ್ನ ಟೈಟಾಗಿ ಹಾಕ್ಕೊಂಡ್ರೆ, ಇಲ್ಲಿ ಸ್ಲೀವ್ಸ್ನ ಟೈಟ್ ಮಾಡಿಬಿಟ್ಟಿರ್ತೀರ, ಅವಾಗ ಏನಾಗುತ್ತೆ ಇಲ್ಲಿ ಟೈಟ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಶೋಲ್ಡರ್ ಹತ್ರ ಲೂಸ್ ಆಗುತ್ತೆ. ಅವಾಗೇನಾಗುತ್ತೆ ಇಲ್ಲಿ ಟೈಟ್ ಇರೋದ್ರಿಂದ ಇದು ಮೇಲಕ್ಕೆ ಬರೋಲ್ಲ, ಈ ತೋಳು ಮೇಲೆ ಬರೋಲ್ಲ. ಅವಾಗೇನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅಲ್ಲಿ ಮತ್ತೆ ಇನ್ನೂ ಒಂದು ಏನು ಕಾರಣ ಅಂದರೆ ಇಲ್ಲಿ ಡ್ರಾಪ್ಗೆ ನಾನು ಆಲ್ರೆಡಿ ವೀಡಿಯೋದಲ್ಲೇ ಒಂದ್ಸಲ ನನ್ನ ವೀಡಿಯೋ ರೆಗ್ಯುಲರಾಗಿ ನೋಡೋರು ಗೊತ್ತಿರುತ್ತೆ, ಹೇಳಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಶೋಲ್ಡರ್ ಡ್ರಾಪ್ಗೆ ಎಲ್ಲೆಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ. ಇವಾಗ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ, ಅವ್ರಿಗೆ ಯಾವ ರೀತಿ ನಾವು ಸರಿ ಮಾಡ್ಕೋಬೋದು ಅನ್ನೋದು ತೋರಿಸ್ತೀನಿ. ಇದಕ್ಕೆ ಕಟಿಂಗ್ ಮಾಡೋಕ್ಕೆ ಮುಂಚೆನೇ ತೋರಿಸ್ಬೇಕು, ಅದಕ್ಕೋಸ್ಕರ ನಾನು ಕಟಿಂಗ್ ಮಾಡಿಲ್ಲ. ಇವಾಗ ಇದು ಬ್ಯಾಕ್ ಕಟ್ ಮಾಡ್ಕೊಂಡಿದ್ದೀನಿ, ಹಿಂದೆ ಪೀಸ್ ಕಟ್ ಮಾಡಿದ್ದೀನಿ. ಇವಾಗ ಹಿಂದೆ ಹಿಂಗೆ ಇಟ್ಕೊಂಡು, ಓಕೆನಾ, ಇವಾಗ ಇಟ್ಕೊಂಡು ಇದು ಒಂದು ಸಮಕ್ಕೆ ಮಾಡ್ಕೊಂಬಿಡೋಣ. ಜಾಸ್ತಿ ಏನು ಬೇಡ, ನಾವು 1/4 ಇಂಚ್ ಅಷ್ಟೇ ಸ್ಟಿಚ್ ಮಾಡೋದು, ಒಂದು 1/4 ಇಂಚ್ ಬಿಟ್ಕೊಂಡ್ರೆ ಸಾಕು. ಓಕೆನಾ. ಈ ರೀತಿ ಬಿಟ್ಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಇದು ಕಟ್ ಮಾಡಿಬಿಟ್ಟು ನಮ್ಗೆ ಮಾರ್ಕ್ ತೋರ್ಸೋಕ್ಕೋಸ್ಕರ ಇದನ್ನು ನ್ಯಾಚ್ ಹಾಕೋತೀನಿ. ಇವಾಗ ಈ ರೀತಿ ಹಾಕ್ಕೊಂಡು ಈ ಕಡೆ ಕಟ್ ಮಾಡಬಾರ್ದು, ಹಾಗೆ ಇರಲಿ. ಇವಾಗ ಓಕೆನಾ, ಇಷ್ಟೇ. ಈಗ ಇದನ್ನು ನೋಡಿ, ಇವಾಗ ಈ ರೀತಿ ಇಲ್ಲೊಂದು ಪಿನ್ ಹಾಕೋಬೇಡಿ, ಇಲ್ಲಿ ಏನು ಮಾಡೋಕ್ಕೆ ಹೋಗಬೇಡಿ. ಇದನ್ನು ಈ ರೀತಿ ಸ್ವಲ್ಪ ಇದು ಫ್ರಂಟ್ದು, ಈ ಫ್ರಂಟ್ ಪೀಸ್ನ ಇದನ್ನ ಹಿಂಗೆ ಸ್ವಲ್ಪ ಮುಂದಕ್ಕೆ ಹೇಳ್ಕೊಳ್ಳಿ, ಒಂದು 1/4 ಇಂಚಷ್ಟು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ನ್ಯಾಚ್ ಹಾಕಿರೋದು ಇಲ್ಲಿಗೆ ಬರುತ್ತೆ, ಇಲ್ಲಿಗೆ. ಇದನ್ನು ನಾನು ಹಿಂಗೆ ಮುಂದೆ ಹೇಳ್ಕೊತಾ ಇದ್ದೀನಿ. ಓಕೆನಾ. ಇಲ್ಲಿ ಮುಂದೆ ಬರುತ್ತೆ, ಇಲ್ಲಿ ಮುಂದೆ ಬಂದು ಹಾಕ್ಕೊಳ್ಳಿ. ಓಕೆನಾ. ಇವಾಗ ಈ ರೀತಿ ಬಂತು. ಇಲ್ಲೇನು ಎಳೆಯೋಕ್ಕೆ ಹೋಗಬೇಡಿ, ಇಲ್ಲಿ ಮಾತ್ರ ಎಳಿಬೇಕು ಅಷ್ಟೇ, ಇಲ್ಲಿ ಏನು ಚೇಂಜ್ ಮಾಡಬೇಡಿ. ಇವಾಗ ಹೀಗೆ ಇರಲಿ. ಇವಾಗ ಇದನ್ನು ಸ್ವಲ್ಪ ಮುಂದೆ ತೊಗೊಂಡಿದ್ದೀರಾ, ಮತ್ತು ಇದು ಮಾಮೂಲಿ ಇದೇನು ಮಾರ್ಜಿನ್ ಇದೆ ಅದೇ ಕಟ್ ಮಾಡ್ಕೊಳ್ಳೋಣ, ಹಾಗೆ ಇರಲಿ. ಇವಾಗ ಮಾಮೂಲಿ ಮುಂದೆ ಫ್ರಂಟಲ್ಲಿ ತೊಗೊಳ್ಳೋಣ. ಇದೇನು ಮೆಜರ್ಮೆಂಟ್ ಇದೆ ಅಷ್ಟೇ ಕಟ್ ಮಾಡ್ಕೋಬೇಕು. ಈ ರೀತಿ. ಇವಾಗ ಈಗ ಇದ್ಮೇಲೆ ಈಗ ಫ್ರಂಟ್ ನೋಡ್ಕೊಳ್ಳೋಣ. ಫ್ರಂಟ್ ಬಂದ್ಬಿಟ್ಟು ಇವಾಗ ನಾನು ಇದು ಮುಂದೆ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಮುಂದೆ ಮಾರ್ಕ್ ಮಾಡ್ಕೋಬಾರ್ದು, ಹಿಂದೆಗೆ ತೊಗೋಬೇಕು. ಇಲ್ಲೇನಿದೆ ಇದೇ ಮಾರ್ಕು. ಓಕೆನಾ. ಇವಾಗ ಇಲ್ಲಿ ನ್ಯಾಚ್ ಹಾಕಿದ್ದೀವಲ್ಲ, ಇದೆ. ಈ ಮುಂದೆ ನ್ಯಾಚ್ ಇರೋದು ಬಿಟ್ಬಿಡಿ. ಅದೇನಕ್ಕಪ್ಪ ಅಂದರೆ ಇವಾಗ ಈ ಬಟ್ಟೆ ಇವಾಗ ಇಲ್ಲಿಗೆ ಬರ್ತಾಯಿತ್ತು ನೋಡಿ, ಇಷ್ಟು ಆ ಕಡೆ ಹೋಗ್ತಿತ್ತು, ಇಲ್ಲಿಗೆ ಬರ್ತಿತ್ತು. ಇವಾಗ ಇದನ್ನೇನು ಮಾಡಿದ್ದೀವಿ, ಹಿಂಗೆ ಮುಂದೆ ತೊಗೊಂಡಿದ್ದೀವಿ, ಒಂದು 1/2 ಇಂಚು ಹಿಂಗೆ ಮುಂದೆ ತೊಗೊಂಡಿರೋದು. ಏನಾಗುತ್ತೆ ಇದು ಫುಲ್ಲು ಈ ಕಡೆ ಹಿಂಗೆ ಎಳ್ಕೊಂಡು ಕೂತ್ಕೊಳ್ಳುತ್ತೆ ಶೋಲ್ಡರು. ಇವಾಗ ಈ ಥರ ಎಳ್ಕೊಳ್ಳೋಕೆ ಚಾನ್ಸ್ ಇರೋಲ್ಲ, ಹಿಂಗೆ ಡ್ರಾಪ್ ಆಗೋಕ್ಕೆ ಚಾನ್ಸ್ ಇರೋಲ್ಲ. ಯಾಕೆಂದರೆ ಇದು ಸ್ವಲ್ಪ ಜಾಸ್ತಿ ಹಿಂಗೆ ಎಳ್ದಿದ್ದೀವಲ್ಲ, ಅವಾಗೇನಾಗುತ್ತೆ ನಮಗಿದು ಹಿಂಗೆ ಎಳ್ಕೊಂಡು ಇಲ್ಲಿ ಸ್ಟಿಚ್ ಹಾಕಿದಾಗ ಇಲ್ಲಿ ಸ್ಟಿಫಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಇದು ಹಿಂಗೆ ಎಳ್ಕೊಳ್ಳುತ್ತೆ, ಈ ಬಟ್ಟೆ ಇದೆಯಲ್ಲ ಇಲ್ಲಿ ಮುಂದೆ ಹಿಡ್ದಿರೋದ್ರಿಂದ ಮುಂದೆ ಹಿಂಗೆ ಎಳ್ಕೊಂಡು ಕೂತ್ಕೊಳ್ಳುತ್ತೆ. ಹಾಗಾಗಿ ಒಂದು 1/4 ಇಲ್ಲಿ ಮಾತ್ರ ಬಿಡಿ, ಇಲ್ಲಿ ಮಾಡೋಕ್ಕೆ ಹೋಗಬೇಡಿ, ಮುಂದೆ ಮಾತ್ರ ಶೋಲ್ಡರ್ ಹತ್ರ ಮಾತ್ರ ಮಾಡಬೇಕು. ಮುಂದೆ ಇಲ್ಲೇನು ಇನ್ನು ಯಾವ ಕಡೆ ಏನು ಚೇಂಜ್ ಮಾಡಬಾರ್ದು. ಕರೆಕ್ಟಾಗಿ ಇಲ್ಲಿ ಮಾತ್ರ ಒಂದು 1/2 ಇಂಚು ಒಳಕ್ಕೆ ಎಳೆದಿಟ್ಕೊಳ್ಳಿ. ನೋಡಿ, ಇವಾಗ ನಾನು ಆಲ್ರೆಡಿ ತೋರಿಸಿದ್ದೀನಿ, ಅದಕ್ಕೇ ಈ ರೀತಿ ನ್ಯಾಚ್ ಹಾಕಿರೋದು ತೋರಿಸಿರೋದು. ಇದು ಇಲ್ಲಿಗೆ ಬರುತ್ತೆ ಲೆಕ್ಕ ನೋಡಿ. ನಾನು ಹಿಂಗೆ ಒಳಗಡೆ ತೊಗೊಂಡಿರೋದು ಇವಾಗ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಓಕೆನಾ. ಇವಾಗ ಇಲ್ಲಿಂದ ನಾವು ಅಳತೆ ತೊಗೋಬೇಕು, ಇಲ್ಲಿಂದ ತೊಗೋಬಾರ್ದು, ಇಲ್ಲಿಂದ. ಓಕೆನಾ. ನೀವು ಈ ಥರ ಇಲ್ಲಿಂದ ತೊಗೊಂಡು ನೀವು ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಶೋಲ್ಡರು ಹಿಂಗೆ ಎಳ್ಕೊಳ್ಳಲ್ಲ. ಇಲ್ಲಿ ಸ್ಟಿಚ್ ಮಾಡ್ತೀವಲ್ವ ಇಲ್ಲಿ, ಅವಾಗೇನಾಗುತ್ತೆ ಇದು ಹಿಂಗೆ ಎಳ್ಕೊಳಕ್ಕೆ ಹೋಗಲ್ಲ, ಇಲ್ಲಿ ಟೈಟಾಗಿ ಹಿಂಗೆ ಎಳ್ದು ಕೂತ್ಕೊಳ್ಳುತ್ತೆ. ಇಲ್ಲಿ ಬಂದ್ಬಿಟ್ಟು ಇವಾಗ ಹಿಂಗೆ ಎಳೆದು ಕೂತ್ಕೊಟ್ಟಿದ್ರೆ ನಿಮ್ಮ ಮೆಜರ್ಮೆಂಟ್ಗಿಂತ ಟೈಟ್ ಇದ್ದರೆ, ಒಂದು ಸ್ಟಿಚ್ ಅಷ್ಟು ಟೈಟ್ ಇದ್ರೂ ಮೇಲಕ್ಕೆ ಎಳೆದ್ರೆ ಬರೋಲ್ಲ ಸ್ಲೀವ್ಸು. ಅವಾಗೇನಾಗುತ್ತೆ ಇಲ್ಲಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಇಲ್ಲಿ ಹಿಡ್ದಂಗೆ ಆಗುತ್ತೆ, ಕಂಕ್ಳ ಹತ್ರ ಇಟ್ಕೊಂಡಂಗೆ ಆಗುತ್ತೆ. ಅದು ಒಂದು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ. ಆಮೇಲೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಆರ್ಮೋಲ್ ರೌಂಡು ನೀವು ಕಡಿಮೆ ತೊಗೊಂಡ್ರು ಆವಾಗ ನುಗ್ಗಲ್ಲ, ಮೇಲಕ್ಕೆ ಕೈ ಹೋಗಲ್ಲ. ಅವಾಗೇನಾಗುತ್ತೆ ಶೋಲ್ಡರ್ ಕೆಳಗೆ ಎಳ್ಕೊಳ್ಳುತ್ತೆ. ಈ ಶೋಲ್ಡರ್ ಏನಾಗುತ್ತೆ ಮೇಲೆ ಹೋಗೋದಿಲ್ವಲ್ಲ, ಅವಾಗ ಇದು ಹಿಂಗೆ ಕೆಳಗಡೆ ಬಿತ್ಕೊಳ್ಳುತ್ತೆ ಶೋಲ್ಡರ್. ಇವಾಗ ಇಲ್ಲಿ ಆರ್ಮೋಲ್ ರೌಂಡ್ ಕಡಿಮೆ ಇರುತ್ತೆ, ಸ್ಟಿಚ್ ಮಾಡಿರ್ತೀರ, ಅವಾಗ ಏನಿಸುತ್ತೆ ಇವಾಗ ಎಳಿತಾರೆ ಮೇಲ್ಗಡೆಗೆ ಬರೋಲ್ಲ. ಇದನ್ನ ಹಿಂಗೆ ಎಳೆದಾಗ ಹಿಂಗೆ ಎಳೆದ್ರೂ ಬರೋಲ್ಲ. ಅವಾಗೇನಾಗುತ್ತೆ ಎಳೆದ್ರೂ ಬರದೇ ಇದ್ದಾಗ ಶೋಲ್ಡರ್ ಆಟೋಮೆಟಿಕ್ಕಾಗಿ ಇದು ಜಾರ್ಕೊಳ್ಳುತ್ತೆ. ಓಕೆನಾ. ಇದು 2-3 ಪಾಯಿಂಟು. ಮುಖ್ಯವಾಗಿ ಈ ಪಾಯಿಂಟ್ ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದೆ. ಈ ರೀತಿ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಇದನ್ನು ಮಾಮೂಲಿ ಉಕ್ಸ್ಪಟ್ಟಿ ಕಡೆಯಿಂದ ಈ ರೀತಿ ಇಟ್ಕೊಳ್ಳಿ. ಇದಕ್ಕೆ ಡಿಸೈನ್ ಇರೋದ್ರಿಂದ ಇದನ್ನು ಏನು ಕಟ್ ಮಾಡಲ್ಲ, ಮತ್ತು ಮಾರ್ಕ್ ಮಾತ್ರ ಮಾಡ್ತೀನಿ. ಓಕೆನಾ. ಈ ರೀತಿ ಮಾರ್ಕ್ ಮಾಡಿ ನೀಟಾಗಿ. ಇಲ್ಲಿ ಏನು ಚೇಂಜಸ್ ಇಲ್ಲ, ಅಲ್ಲಿ ಮಾತ್ರ ಚೇಂಜಸ್ ಇರೋದು. ಓಕೆನಾ. ಇಲ್ಲಿ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ, ಇದು ಹೇಗಿದೆ ಹಾಗೇನೇ ಇರಲಿ, ಇಷ್ಟೇ. ಇಲ್ಲಿಂದ ಶೇಪ್ ತಗೊಳ್ಳಿ. ಈಗ ಬಂದು ಮಾಮೂಲಿ ಇಲ್ಲಿಂದ ಹಿಂಗೆ
ಜಾಯಿಂಟ್ ಮಾಡಿ ಅಷ್ಟೇ. ಇದು ಈಗ ಮಾಮೂಲಿ ಫ್ರಂಟ್ ಅಳತೆ ತೊಗೊಳ್ಳೋಣ. ಇದಿಷ್ಟು ಓಕೆನಾ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಹೇಳ್ದಂಗೆ ಕಟ್ ಮಾಡೋಕ್ಕೆ ಹೋಗಲ್ಲ, ಇದನ್ನು ಮಾತ್ರ ಶೇಪ್ ತೆಗಿತೀನಿ ಓಕೆನಾ. ಇಷ್ಟೇ ಇದು ಒಂದು ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಈ ಪಾಯಿಂಟ್ನ ಇಲ್ಲಿ ಹೇಳಿದ್ನಲ್ಲ ಇಲ್ಲಿಗೆ ಬರಬಾರ್ದು, ಇಲ್ಲಿಗೆ ಬರಬೇಕು. ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಬೇಕು ನೀವು. ಈ ಪಾಯಿಂಟ್ನ ನೆನ್ಪಿಟ್ಕೊಂಡ್ರೆ ನಿಮಗೆ ಆರಾಮಾಗಿ ಶೋಲ್ಡರ್ ಡ್ರಾಪ್ ಆಗೋದು ಅವಾಯ್ಡ್ ಆಗುತ್ತೆ. ನೋಡಿ ಇಷ್ಟು ಬಟ್ಟೆ ಮುಂದೆ ಬಂದಿರೋದ್ರಿಂದ ಇದು ಶೋಲ್ಡರು ಒಂಥರ ಕ್ರಾಸ್ ಕಟ್ಟಿಂಗ್ ಥರ ಆಗೋಯ್ತು. ಇವಾಗ ಇದು ನಾವು ಈ ಕಡೆ ಎಳೆದಿಟ್ಟಿರೋದ್ರಿಂದ ಕ್ರಾಸ್ ಕಟ್ಟಿಂಗ್ ಥರ ಆಗಿರೋದ್ರಿಂದ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋಲ್ಲ ಓಕೆನಾ. ಇದು ನೆನ್ಪಿಟ್ಕೊಂಡು ನೀವು ನೆಕ್ಸ್ಟ್ ಟೈಮ್ ಕಟಿಂಗ್ ಮಾಡಬೇಕಾದ್ರೆ ಅದು ನೆನಪಿನಲ್ಲಿ ಇಟ್ಕೊಂಡು ಇವಾಗ ಶೋಲ್ಡರ್ ಡ್ರಾಪ್ ಆಗ್ತಾನೆ ಇದೆ ಅಂತಾರಲ್ಲ ಅಂಥವ್ರಿಗೆ ಈ ಮೆಥಡ್ನ ಯೂಸ್ ಮಾಡಿ ಓಕೆನಾ. ಈ ರೀತಿ ಮಾಡಿ ಇವಾಗ ಶೇಪ್ ತೆಗಿತಾ ಇದ್ದೀನಿ. ಓಕೆನಾ. ಇಷ್ಟೇನಿದು ಈ ರೀತಿ ಶೋಲ್ಡರ್ ಡ್ರಾಪ್ನ ನೀವು ಅವಾಯ್ಡ್ ಮಾಡ್ಬೋದು ಓಕೆನಾ. ಈ ರೀತಿ ಇದನ್ನು ಸ್ವಲ್ಪ ಬಟ್ಟೆನ ಈ ರೀತಿ ಮುಂದೆ ತೊಗೊಂಡು ಈ ರೀತಿ ತೊಗೊಂಡ್ರೆ ಇದು ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನಾವು ಇಷ್ಟು ಬಟ್ಟೆನ ಇಲ್ಲಿ ಜಾಸ್ತಿ ತೊಗೊಂಡಿದ್ದೀವಿ ಓಕೆನಾ. ಇವಾಗ ಇಲ್ಲಿಂದ ಇಷ್ಟು ಬಟ್ಟೆ ಇದು ಅವಾಯ್ಡ್ ಆಗಿದೆ. ಇಲ್ಲಿಂದ ನಾವು ಇಷ್ಟಕ್ಕೆ ತೊಗೊಂಡಿದ್ದೀವಲ್ಲ ಇಷ್ಟು ಬಟ್ಟೆ ಅವಾಯ್ಡ್ ಆಗಿದೆ ನೋಡಿ. ಈ ಬಟ್ಟೆ ಮುಂದೆ ತೊಗೊಂಡಿರೋದ್ರಿಂದ ನಿಮಗಿದು ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಓಕೆನಾ. ಒಂದ್ಸಲ ಈ ಥರನೂ ಟ್ರೈ ಮಾಡಿ, ನಿಮ್ಗೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಓಕೆನಾ. ಕೆಲವೊಂದು ಸಲ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗ್ತಾನೆ ಇಲ್ಲ ಅಂದಾಗ ಈ ಒಂದೊಂದು ಮೆಥಡ್ನ ನೀವು ಯೂಸ್ ಮಾಡ್ತಾಯಿದ್ರೆ ಯಾವಾಗ ಕರೆಕ್ಟಾಗಿ ಅವ್ರಿಗೆ ಸೂಟ್ ಆಗುತ್ತೆ ಹೇಳೋಕ್ಕಾಗೋದಿಲ್ಲ ಓಕೆನಾ. ಒಬ್ಬೊಬ್ರ ಬಾಡಿ ಒಂದೊಂದು ಇರುತ್ತೆ, ಒಂದೊಂದು ಥರ ಇರುತ್ತೆ. ಹಂಗಾಗಿ ಅವ್ರ ಬಾಡಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಹೇಳೋ. ಒಬ್ರಿಗೆ ಇದು ಅಡ್ಜಸ್ಟ್ ಆಗ್ಬೋದು, ಒಬ್ರಿಗೆ ಸ್ಲೀವ್ಸ್ ಒಂಚೂರು ಲೂಸ್ ಮಾಡಿದ್ರೆ ಅಡ್ಜಸ್ಟ್ ಆಗ್ಬೋದು, ಒಬ್ರಿಗೆ ಆರ್ಮ್ ರೌಂಡ್ ಸ್ವಲ್ಪ ಲೂಸ್ ಮಾಡಿದ್ರೆ ಅಡ್ಜಸ್ಟ್ ಆಗ್ಬೋದು ಆ ಥರ. ಇವಾಗ ಟೈಟ್ ಇರುತ್ತೆ, ಒಂಚೂರು ಲೂಸ್ ಮಾಡಿದ್ರೆ ಅವ್ನು ಮೇಲ್ಗಡೆ ಸ್ಟಿಫಾಗಿ ಕೂತ್ಕೊಂಡಾಗ ಜಾರ್ಕೊಳ್ಳಲ್ಲ, ಶೋಲ್ಡರ್ ಡ್ರಾಪ್ ಆಗಲ್ಲ ಓಕೆನಾ. ಈ ಥರ ಒಂದೊಂದು ಇರುತ್ತೆ. ಈ ರೀತಿ ನೋಡಿಕೊಂಡು ನೀವು ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡ್ಕೋಬೋದು ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.